ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ನೋಡ್ರಿ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಈ ವರ್ಷ ನಮಗೆಲ್ರಿಗೂ ಒಳ್ಳೇದು ಮಾಡಲಿ, ಹಾಗೆ ನಮಗೂ ಕೂಡ ಒಳ್ಳೇದು ಮಾಡಲಿ. ಸೊ ಅಂದ್ಕೊಂಡಿದ್ದೆಲ್ಲ ಆಗಲಿ, ಒಂದಷ್ಟು ಗೋಲ್ಸ್ನ ನಾವು ರೀಚ್ ಆಗೋಣ ಈ ವರ್ಷ ಆದ್ರೂ. ಸೊ ಹಾಗೆ ಇವತ್ತು ಬೆಳಗ್ಗೆನೇ ಒಂದು ಮನೆ ಮದ್ದು ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆನೇ ಯಾರಿಗೆಲ್ಲ ಕೆಮ್ಮಿದೆ ಅವರೆಲ್ಲ ಒಂದು ಸ್ವಲ್ಪ ಮೆಣಸಿನ ಪೌಡ್ರು, ಹಾಗೆ ಶುಂಠಿ ರಸ, ಹಾಗೆ ಸ್ವಲ್ಪ ಜೇನುತುಪ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಕೆಮ್ಮು ಕಫ ಏನಾದರೂ ಇದ್ದರೆ ಬೇಗನೆ ಕ್ಲಿಯರ್ ಆಗ್ತದೆ. ಸೊ ಮನೆಯಲ್ಲಿ ಮಕ್ಕಳಿದ್ರೆ ಇದನ್ನು ಖಂಡಿತ ಟ್ರೈ ಮಾಡಿ. ನನ್ನ ಮಗಳು ಅನಿಗೆ ಸ್ವಲ್ಪ ಕೆಮ್ಮಿತ್ತು, ಹಾಗಾಗಿ ಬೆಳಗ್ಗೆನೇ ಸ್ವಲ್ಪ ಅವಳಿಗೋಸ್ಕರ ಮಾಡಿದೆ, ಹಾಗೆ ಒಂದು ವಿಡಿಯೋ ಮಾಡಿದೆ. ಸೊ ನಿಮಗೂ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಸೊ ಅದಾದಮೇಲೆ ಬೆಳಗ್ಗೆನೇ ಬೇಗ ಎದ್ದು ಸ್ನಾನ ಗಿನ ಎಲ್ಲ ಮುಗಿಸ್ಕೊಂಡು ಬೇಗ ಅಡುಗೆ ಎಲ್ಲ ಆಗಬೇಕು ಅನ್ನೋದು ಒಂದು ಪ್ಲ್ಯಾನ್ ಇತ್ತು. ಯಾಕಂದರೆ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು, ಹಾಗಾಗಿ ನಾನು ಈ ಕಡೆ ಎಣ್ಗಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಜಾಸ್ತಿ ಡೀಟೇಲಾಗಿ ಏನು ನಾನು ತೋರಿಸಿಲ್ಲ, ಏನೇನು ಮಾಡ್ತಿದ್ದೀನಿ ಅನ್ನೋದನ್ನು ನಾನು ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ನಾನು ಏನದು ಸ್ವೀಟ್ ಪೊಂಗಲ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಹೆಸ್ರು ಕಾಳು, ಹೆಸರು ಬೇಳೆ ಆ್ಯಂಡ್ ಅಕ್ಕಿ, ಇದನ್ನು ಸಮ ಪ್ರಮಾಣದಲ್ಲಿ ತಗೊಂಡು ಇದನ್ನು ನೀಟಾಗಿ ವಾಶ್ ಮಾಡಿ ಆಮೇಲೆ 2 ವಿಸಿಲ್ 3 ವಿಸಿಲ್ ಕೂಗಿಸ್ಕೊಂಡ್ರೆ ಇದು ಕೂಡ ರೆಡಿ ಆಗುತ್ತೆ. ಆಮೇಲೆ ಸ್ವಲ್ಪ ಬೆಲ್ಲ ಕಾಯಿಸೋಕ್ಕಿಟ್ಟು ಪಾಕ ತೆಗೆದು ಆಮೇಲೆ ಅದನ್ನು ದ್ರಾಕ್ಷಿ ಗೋಡಂಬಿ ತುಪ್ಪ ಹಾಕ್ಬಿಟ್ಟು ಒಗ್ಗರಣೆ ಮಾಡೋದು ಸಿಂಪಲ್ಲು. ಈ ಕಡೆ ಒಂದು ಕಡೆ ಎಣ್ಗಾಯಿ ಕೂಡ ಆಯಿತು ಸಿಂಪಲ್ಲಾಗಿ. ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ಸಂಕ್ರಾಂತಿ ಅಂತ ಅಂದರೆ ಮೆನು ತುಂಬಾ ಇರುತ್ತೆ ಊಟದ ವಿಷಯಕ್ಕೆ ಬಂದರೆ, ಬಟ್ ನಾನು ಸಿಂಪಲಾಗೆ ಮಾಡ್ತಾಯಿದ್ದೀನಿ. ಈ ಕಡೆ ಹೆಸ್ರುಬೇಳೆ ಅಕ್ಕಿ ಹಾಕ್ಬಿಟ್ಟು ನಾನೇನು ಬೇಯಿಸಿಟ್ಕೊಂಡಿದ್ದೆ ಅದೆಲ್ಲ ರೆಡಿ ಆಯಿತು. ಈ ಕಡೆ ನಾನು ಬೆಲ್ಲನ ಪಾಕ ಮಾಡೋಕೆ ಇಟ್ಕೊಂಡಿದ್ದೀನಿ. ಅದೆಲ್ಲ ಆದಮೇಲೆ ನಾನು ಈ ಕಡೆ ಅವರೆಕಾಳು ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಿಂಪಲಾಗಿ ತೋರಿಸ್ತಾ ಇದ್ದೀನಿ, ಫುಲ್ಲು ಡೀಟೇಲಾಗೇನು ನಾನು ವಿಡಿಯೋ ಮಾಡ್ತಾಯಿಲ್ಲ. ಯಾಕಂದರೆ ಹೆಂಗಾಗ್ಬಿಡುತ್ತೆ ಅಂದರೆ ಕೆಲವು ಟೈಮು ಈ ಹಬ್ಬಗಳು ಬಂದರೆ ಸಾಕು ಗಡಿಬಿಡಿ ಏನು ಮಾಡೋದು ಬಿಡೋದು ಅಂತ ಟೆನ್ಷನ್ ಆಗಿಬಿಡುತ್ತೆ. ಸೊ ಹಬ್ಬದ ಟೈಮಲ್ಲಿ ಒಂದು ಸ್ವಲ್ಪ ವಿಡಿಯೋ ಮಾಡೋದೇ ಸ್ವಲ್ಪ ಕಮ್ಮಿ ಆಗುತ್ತೆ. ಯಾಕಂದರೆ ಟೈಮ್ ಇರೋದಿಲ್ಲ, ಬೇಗ ಬೇಗ ಮಾಡಬೇಕು ಅನ್ನೋದು ಒಂದು ಮನಸ್ಸಲ್ಲಿರುತ್ತೆ. ಈ ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಕೆಲಸಗಳಾಗಲ್ಲ ಅಂತ ಅಂದ್ಕೊಂಡು ಜಾಸ್ತಿ ಕ್ಲಿಪ್ಪಿಂಗ್ ಎಲ್ಲ ತೊಗೊಳೋದಕ್ಕೆ ಹೋಗಿಲ್ಲ. ಸೊ ಎಲ್ಲ ಆದಮೇಲೆ ಮನೆಗೆ ಪೂಜೆ ಮಾಡಿಬಿಟ್ಟು ಸೊ ಎಲ್ಲರೂ ಹೊರಟ್ವಿ. ನಾವು ಹೋಗ್ತಾ ಇರೋದು ವಿ ಪುರಕ್ಕೆ, ಅಂದರೆ ಮಾರಿಕಣಿಮೆಗೆ. ಸೊ ಕೋಡಿ ಬಿದ್ದಿದೆ, ಸೊ ಹಾಗಾಗಿ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ನಾವು ಮತ್ತು ನಮ್ಮ ಮಾವನ ಮಕ್ಕಳು. ಸೊ ನಾನು, ನಮ್ಮ ಮನೆಯವರು, ಹನಿಮಾ, ಪಾಪು ಇಷ್ಟು ಜನ ಹೋಗ್ತಾ ಇದ್ದೀವಿ. ಸಂಕ್ರಾಂತಿ ಹಬ್ಬ ಅಂದ್ರೇ ಹಾಗೆ ಮನೆಗೆ ಆಚರಿಸೋದಕ್ಕಿಂತ ಈ ಹೊಲ ಗದ್ದೆಯಲ್ಲಿ ಅಲ್ಲೆಲ್ಲ ಹಬ್ಬಗಳು ಮಾಡೋದು ಒಂಥರ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡಿ, ನಾವು ಹಬ್ಬಗಳಂತ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದೀವಿ, ಬಟ್ ಕಷ್ಟಪಟ್ಟು ದುಡಿಮೆ ಮಾಡೋರು ಮಾಡ್ತಾನೇ ಇದ್ದಾರೆ. ಸೊ ಏನು ಮಾಡೋದಕ್ಕಾಗೋದಿಲ್ಲ, ಲೈಫ್ ಅಷ್ಟೇ. ನಾವು ಫೈನಲಿ ಬಂದ್ವಿ. ಕೋಡಿ ಬಿದ್ದಿತ್ತಲ್ಲ ಅಲ್ಲಿಗೆ ಮಾರಿಕಣಿವೆಯಲ್ಲಿ ತುಂಬ ಜನ ಇದ್ದರು. ಎಲ್ಲರೂ ಪಾಪ ಹಬ್ಬದಲ್ಲೂ ಕೂಡ ಬಂದು ಎಲ್ಲ ನೋಡ್ಕೊಂಡು ಹೋಗ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಸೊ ಜಾಸ್ತಿ ಲಾಸ್ಟ್ ಟೈಮ್ ಬಿದ್ದಿತ್ತಲ್ಲ ಆ ಥರ ಏನೂ ಕೋಡಿ ಹರಿದಿಲ್ಲ. ಸೊ ಸ್ವಲ್ಪ ಬಂದೈತೆ, ಬಟ್ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ನೀವು ಯಾರೆಲ್ಲ ಹೋಗಿದ್ರಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಸೊ ವಿಡಿಯೋ ಕೊನೆ ಗಂಟ ನೋಡಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಮಾಡಿದೆ ಕ್ಯಾನ್ಸಲ್. ಯಾಕೆ ಅಂತಾರೆ ಊಟ ಮಾಡಲ್ಲ.
ಬರ ಬಿಡ ಗುಡ್ಡ ಗುಡ್ಡ ಎಲ್ಲ ಕಾಣಲ್ಲ ಏನು? ಸೊ ನಮ್ಮನೆ ಹಬ್ಬ ಹೀಗಿತ್ತು. ನೀವೆಲ್ಲ ಹೇಗೆ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಕೊನೆ ಗಂಟೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.